ಕಳೆದ ಶುಕ್ರವಾರ ನಾವು ಧ್ಯಾನಿಸಿದ್ವಿ ಗುಡ್ ಫ್ರೈಡೆ ಕುರಿತಾಗಿ, ರೈಟ್? ಯೇಸುಸ್ವಾಮಿ ಪಾಮ್ ಸಂಡೆಯಿಂದ ಕತ್ತೆ ಮೇಲೆ ಆತನು ನಡೆದು ಬಂದು ದೇವಾಲಯಕ್ಕೆ ಬಂದು ಅಲ್ಲಿಂದ ದೇವಾಲಯವನ್ನು ಶುದ್ಧೀಕರಿಸಿ ಅಲ್ಲಿಂದ ಮೇಲಂತಸ್ತಿನ ಮನೆಗೆ ಹೋಗಿ ಅಲ್ಲಿ ಶಿಷ್ಯರ ಕಾಲನ್ನು ತೊಳೆದು ಕರ್ತನ ಮೇಜನ್ನು ಕೊಟ್ಟು ಅವರಿಗೆ, ಆಮೇಲೆ ಅಲ್ಲಿಂದ ಆತನು ಎಣ್ಣೆ ಮಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇರ್ಬೇಕಾದ್ರೆ ಗೆತ್ಸೆಮನೆ ತೋಟದಲ್ಲಿ ಅಲ್ಲಿ ಹಿಡಿಯಲ್ಪಟ್ಟನು. ರಾತ್ರಿ ಅಲ್ಲಿಂದ ಹನ್ನನ ಮನೆಗೂ ಕಾಯಫನ ಮನೆಗೆ ತೆಗೆದುಕೊಂಡು ಬಂದು ವಿಚಾರಿಸಿದರು, ನ್ಯಾಯ ವಿಚಾರಣೆ ಆತನಿಗೆ ಹೊಡೆದರು, ಉಗುಳಿದರು, ಆತನ ಮೇಲೆ ನಿಂದಾಪರಾಧಗಳನ್ನು ಹೊರಿಸಿದರು. ಬೆಳಗ್ಗೆ ತನಕ ಆ ಒಂದು ಗುಹೆಯಲ್ಲಿ ಆತನಿಗೆ ಕಟ್ಟೆ ಹಾಕಿದ್ರು. ಮತ್ತೆ ಅಲ್ಲಿಂದ ಪಿಲಾತನ ಬಳಿಗೂ ಹೆರೋದನ ಬಳಿಗೂ ಮತ್ತೆ ತಿರುಗಿ ಪಿಲಾತನ ಬಳಿಗೂ, ಹೀಗೆ 6 ಸಾರಿ ನ್ಯಾಯ ವಿಚಾರಣೆಗೆ ಒಳಪಡಿಸಿ ಅಲ್ಲಿಂದ ಯೇಸುಸ್ವಾಮಿನ ಶಿಲ್ಬೆಗೆ ಹಾಕುವುದಕ್ಕಾಗಿ ಗೊಲ್ಗತಾ ಬೆಟ್ಟಕ್ಕೆ ಅಥವಾ ಕಲ್ವಾರಿ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಶಿಲ್ಬೆಗೆ ಹಾಕಿದ್ರು. ಆತನು ಶಿಲ್ಬೆ ಮೇಲೆ ಆತನು ವೇದನೆ ಪಟ್ಟು ಯಾತನೆ ಪಟ್ಟು ಆತನು 7 ಮಾತುಗಳನ್ನು, ಅದ್ಭುತವಾದ 7 ಮಾತುಗಳನ್ನು ಆತನ ಹೇಳಿ ಅಲ್ಲಿಂದ ಆತನು ತನ್ನ ಪ್ರಾಣವನ್ನೇ ದೇವರಿಗೆ ಸಮರ್ಪಿಸಿ ಆತನ ಮರಣ ಹೊಂದಿದನು. ನಿಕೋದೇಮನು, ಅರಿಮಥಾಯನಾದ ಯೋಸೆಫನು ಬಂದು ಯೇಸುಸ್ವಾಮಿ ದೇಹವನ್ನು ಇಳಿಸಿ ಬಟ್ಟೆಯಿಂದ ಸುತ್ತಿ ಅವರಿಗೆ ಯೇಸುಸ್ವಾಮಿ ದೇಹಕ್ಕೆ ಸುಗಂಧ ದ್ರವ್ಯಗಳಿಂದ ಲೇಪಿಸಿ ಗೌರವಿತವಾಗಿ ಸಮಾಧಿ ಮಾಡಿದರು. ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ವಿ, ಸಮಾಧಿಯಿಂದ ಯೇಸುಸ್ವಾಮಿ ಆತನು ಎದ್ದು ಬಂದನು. ಅದನ್ನು ಎದ್ದು ಬರಬೇಕಾದ್ರೆ ಭೂಕಂಪವಾಯಿತು. ರೋಮ್ ಸಿಪಾಯಿದವರು ಏನಾದರೂ ಸತ್ತವರ ಹಾಗೆ ಅವರು ಬಿದ್ದರು. ಮರಿಯಳು ಮತ್ತು ಇನ್ನು ಕೆಲವು ಸ್ತ್ರೀಯರು ಇನ್ನು ಮೊಬ್ಬಿರುವಾಗಲೇ ಹೋಗಿ ಸಮಾಧಿಯನ್ನು ನೋಡಿದ್ರು. ಸಮಾಧಿ ಖಾಲಿ ಆಗಿತ್ತು. ದೇವದೂತರು ಬಂದು ಹೇಳ್ತಾ ಇದ್ದಾನೆ, ಆತನು ಹೇಳಿದಂತೆ ಎದ್ದಿದ್ದಾನೆ, ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ, ಹೋಗ್ರಿ ಗಲಿಲಾಯಕ್ಕೆ ಮುಂದಾಗಿ ಆತನು ಹೋಗ್ತಾನೆ. ಆತನು ಹೋಗ್ಬೇಕಾದ್ರೆ ಎಮ್ಮಾಹು ಊರಿಗೆ ಹೋಗ್ತಾ ಇರ್ಬೇಕಾದ್ರೆ 2 ಶಿಷ್ಯರ ಸಂಗಡ ಆತನು ಮಾತನಾಡಿ ವಾಕ್ಯಗಳನ್ನು ಹೇಳಿ, ನಾನೇ ಯೇಸುವೆ ಎಂಬುದಾಗಿ ಹೇಳಿ ಅವರಿಗೆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಹಂಚಿಕೊಟ್ಟು ಅಲ್ಲಿಂದ ಗಲಿಲಾಯಕ್ಕೆ ಹೋಗಿ ಆತನು ಕಾಣಿಸಿಕೊಂಡನು, ಶಿಷ್ಯರಿಗೆ ಕಾಣಿಸಿಕೊಂಡನು. ಪೇತ್ರ ನಂಬಲಿಲ್ಲ, ಓಡೋಗಿ ಸಮಾಧಿಯನ್ನು ನೋಡ್ದ, ಖಾಲಿ ಆಗಿತ್ತು. ಮತ್ತು ಬಂದು ಶಿಷ್ಯರಿಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಯೇಸುಸ್ವಾಮಿ ಅವ್ರ ಮುಂದೆ ನಿಂತ್ಕೊಂಡು ನಿಮಗೆ ಮನಃಶಾಂತಿ ಆಗಲಿ ಎಂಬುದಾಗಿ ಅವರನ್ನು ಆಶೀರ್ವದಿಸಿದನು. ಥೋಮ ಬಂದು, ಸ್ವಾಮಿ ನಾನು ನಿನ್ನನ್ನು ಮುಟ್ಟಿ ನೋಡಿದೆ, ನಾನು ನಂಬೋದಿಲ್ಲ ಎಂಬುದಾಗಿ ಹೇಳ್ದ. ಮುಟ್ಟಿ ನೋಡಿದ್ರೆ ನಂಬೋದಿಲ್ವ? ಮುಟ್ಟು ನನ್ನ ಗಾಯಗಳನ್ನು ಮುಟ್ಟೆ ಎಂಬುದಾಗಿ ಮುಟ್ಟಿ ನೋಡ್ಬೇಕಾದ್ರೆ ಆತನು ಹೇಳ್ತಾನೆ, ನನ್ನ ದೇವ ನನ್ನ ಕರ್ತನೆ ಎಂಬುದಾಗಿ ಆತನು ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಈಗ ಆತನ ಸಂಗಡ ಯೇಸುಸ್ವಾಮಿ ಹೆಚ್ಚು ಕಡಿಮೆ 40 ದಿನಗಳ ಪರ್ಯಂತರ ಆ ಶಿಷ್ಯರ ಸಂಗಡ ಇದ್ದು, ಗಲಿಲಾಯದಲ್ಲಿ ಒಂದಿನ ಪೇತ್ರ ಹೇಳ್ತಾನೆ, ನಾನೆಲ್ಲ ಮೀನಿಡಕ್ಕೆ ವಾಪಸ್ ಹೋಗ್ಬಿಡ್ತೀನಿ, ನಾನು ಮೀನಿಡಕ್ಕೆ ವಾಪಸ್ ಹೋಗ್ಬಿಡ್ತೀನಿ, ಯಾರು ಬರ್ತೀರಿ ಎಂಬ ಹೇಳ್ಬೇಕಾದ್ರೆ ಎಲ್ಲರೂ ಬಂದರು. ಅವರು ತಿರುಗಿ ಯಾವ ಬೋಟನ್ನು ಬಿಟ್ಟು ಬಂದಿದ್ರು, ಯಾವ ಬಲೆಯನ್ನು ಬಿಟ್ಟು ಬಂದಿದ್ರು, ಈಗ ಅದೇ ಬೋಟು ಬಲೆಯನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅವರು ಮೀನಿಡಕ್ಕೆ ಹೋಗ್ತಾರೆ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಆದರೆ ಅವ್ರಿಗೆ ಎಲ್ಲಿ ಮೀನು ಸಿಗ್ಲಿಲ್ಲ. ಬೆಳಗಾಗುವಾಗ ಸೋತು ಇನ್ನೇನು ದಡಕ್ಕೆ ಅವ್ರು ಕಾಲಿಡಬೇಕು. ತಕ್ಷಣ ಯೇಸುಸ್ವಾಮಿ ಅವರು ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ಮಕ್ಕಳಿರ ನಿಮಗೇನು ಸಿಗ್ಲಿಲ್ವಾ? ಸ್ವಾಮಿ ಎಂಬುದಾಗಿ ಗುರ್ತಿಡಿದು ಪೇತ್ರ ಏನ್ ಮಾಡ್ದ? ತನ್ನ ಬಟ್ಟೆನ ಸೊಂಟಕ್ಕೆ ಸುತ್ಕೊಂಡು ನೀರಿನಲ್ಲಿ ಹಾರ್ಬಿಟ್ಟ ಅವನು. ಯೇಸುಸ್ವಾಮಿ ಹೇಳ್ತಾರೆ, ನಿಮ್ಮ ಬಲೆಯನ್ನ ನಿನ್ನ ಬಲಕ್ಕೆ ಹಾಕು. ಅವ್ರು ಹಾಕಿದಾಗ ರಾಶಿ ರಾಶಿ ಮೀನು ಸಿಕ್ಕುವ ಅವರಿಗೆ. ಹಲ್ಲೆಲೂಯಾ. ನೆಕ್ಸ್ಟ್ ಅವರು ಬಲೆಯನ್ನು ಎಳ್ಕೊಂಡು ಬರಬೇಕಾದ್ರೆ 153 ದೊಡ್ಡ ಮೀನುಗಳು ಅವರಿಗೆ ಸಿಕ್ತು. ನೆಕ್ಸ್ಟ್ ಅವರಿಗೆ ತನ್ನ ಕೆಂಡದ ಮೇಲೆ ಸುಟ್ಟಿದಂಥ ರೊಟ್ಟಿಯನ್ನ ಮೀನನ್ನು ಅವರಿಗೆ ಊಟಕ್ಕಾಗಿ ಕೊಟ್ಟನು. ಈಗ ಯೇಸುಸ್ವಾಮಿ ಹೇಳ್ತಾರೆ ಪೇತ್ರ ನೋಡಿ, ಪೇತ್ರ ನನ್ನ ನೀನು ಪ್ರೀತಿಸ್ತೀಯಾ? ಅದನ್ನ ಹೇಳ್ತಾನೆ, ಹೌದು ಸ್ವಾಮಿ, ನಿನ್ನ ಮೇಲೆ ನನ್ನ ಮಮತೆ ಇಟ್ಟಿದ್ದೇನೆ. 3 ಸಾರಿ ಕೇಳ್ತಾರೆ, ನನ್ನ ಕುರಿಗಳನ್ನ ಮೇಯಿಸು, ನನ್ನ ಕುರಿಗಳನ್ನ ಸಾಕು, ನನ್ನ ಕುರಿಗಳನ್ನ ಮೇಯಿಸು. ಅಂದ್ರೆ ಅವನ ಕಾಲಿಂಗ್, ಅವನ ಯಾವುದೋ ಒಂದು ಕರಿವಿಕೆಗೆ ಆತನು ಒಳಪಟ್ಟಿದ್ನೋ, ದೇವರು ಯಾವ ವಿಷಯಕ್ಕಾಗಿ ಆತನನ್ನು ಕರೆದಿದ್ನೋ ಆ ಕರಿವಿಕೆಯನ್ನು ದೃಢಪಡಿಸ್ತಾ ಇದ್ದಾರೆ. ಆದರೆ ಅವನು ಮೀನಿಡಕ್ಕೆ ಹೋಗ್ತಾ ಇದ್ದಾನೆ. ಮೀನಿಡ ಕೆಲಸ ನಿಂದಲ್ಲ, ಇದಕ್ಕೆ ಆಲ್ರೆಡಿ ನೀನು 3 ವರ್ಷದ ಕೆಳಗೆ ನೀನು ಬಿಟ್ಬಿಟ್ಟಿದ್ದೀಯ. ಇದನ್ನ ಅವಾಗಲೇ ಬಿಟ್ಟಾಯ್ತು, 3 ವರ್ಷದ ಕೆಳಗೆ ಬಿಟ್ಟಾಯ್ತು ಮೀನಿಡೋದು. ಆದರೆ ಅವಾಗಲೇ ನಾನು ನಿನಗೊಂದು ಮಾತು ಹೇಳಿದ್ದೆ, ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ನಾನು ಇದನ್ನು ಮಾಡ್ತೀನಿ ಎಂಬುದಾಗಿ ಹೇಳಿದಂಥ ಮಾತನ್ನು ಆತನಿಗೆ ಜ್ಞಾಪಿಸಿ ಆತನ ಕರಿವಿಕೆ, ಸೇವೆಯ ಕರಿವಿಕೆನ ಆತನಿಗೆ ಏನ್ ಮಾಡ್ತಾ ಇದ್ದಾರೆ? ಅದನ್ನ ಜ್ಞಾಪಿಸಿ ಪ್ರತಿಷ್ಠೆ ಪಡಿಸ್ತಾ ಇದ್ದಾರೆ. ಅದ ನಂತರ ಯೇಸುಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸೀದಾ ಯೆರೂಸಲೇಮಿಗೆ ಬರ್ತಾ ಇದ್ದಾರೆ. ಬೆತ್ಪೇಗಿಗೂ ಬೆತಾನಿಗೂ ಮಧ್ಯದಲ್ಲಿ ಆ ಗುಡ್ಡದಲ್ಲಿ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಆ ಒಂದು ಬೆಟ್ಟದಲ್ಲಿ ಯೇಸುಸ್ವಾಮಿ ತನ್ನ ಎಲ್ಲ ಶಿಷ್ಯರನ್ನು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಬನ್ರಿ, ಈಗ ನನ್ನ ಸಮಯ ಬಂತು. ಈ ಭೂಲೋಕಕ್ಕೆ
ಭೂಲೋಕದ ನನ್ನ ಸೇವೆಯನ್ನು ಮುಗಿಸ್ಕೊಂಡು ಈಗ ನನ್ನ ತಂದೆ ಬಳಿಗೆ ನಾನು ವಾಪಸ್ ಹೋಗುವ, ದೇವರ ರಾಜ್ಯದ ಬಳಿಗೆ ರಿಟರ್ನ್ ನಾನು ಹೋಗುವ ಸಮಯ ಬಂದಿದೆ. ಈಗ ನಾನು ಮೇಲೆ ಹೋಗ್ಬಿಡ್ತೀನಿ. ಆದರೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವು ವಿಷಯಗಳನ್ನ ನಾನು ಹೇಳ್ತೇನೆ. ಗಲಿಲಾಯದಲ್ಲಿ ನಾನು ಹೇಳೋದಿಲ್ಲ, ನಾನು ಎಲ್ಲಿ ಹೇಳ್ತೀನಿ? ಎಣ್ಣೆ ಮರಗಳ ಗುಡ್ಡದ ಮೇಲೆ ನಾನು ನಿಮಗೆ ಹೇಳ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಓಕೆ, ಆ ಎಣ್ಣೆ ಮರಗಳ ಗುಡ್ಡದಲ್ಲಿ ದೇವರು ಆ ಎಲ್ಲ ಶಿಷ್ಯರನ್ನ ಕರೆದಂಥ ಸ್ಥಳನೇ ಈ ಪಿಕ್ಚರ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಓಕೆ, ಇದು ಎಣ್ಣೆ ಮರಗಳ ಗುಡ್ಡದ ಮೇಲೆ ಯೇಸು ಸ್ವಾಮಿ ಲಾಸ್ಟ್ ನಿಂತ್ಕೊಂಡು ಶಿಷ್ಯರನ್ನೆಲ್ಲರನ್ನು ನೋಡಿ ಅವರನ್ನು ಆಶೀರ್ವದಿಸಿ ಅವ್ರಿಗೆ ಮಹಾ ಆಜ್ಞೆಗಳನ್ನು ಅವ್ರಿಗೆ ಕೊಟ್ಟು, ಹೋಗಿ ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ, ನೀವು ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಗಲಿಲಾಯದಲ್ಲಿ ನೀವು ಲೋಕದ ಕಟ್ಟ ಕಡೆಯವರಿಗೆ ನಂಬಿಗಸ್ತ ಸಾಕ್ಷಿಗಳಾಗಿರ್ತೀರಿ ಎಂಬ ಹೇಳಿ ಕೈಗಳನ್ನು ಎತ್ತಿ ಆಶೀರ್ವದಿಸಿ ಅದೇ ಸ್ಥಳದಿಂದ ಮೇಲಕ್ಕೆ ಹೋದಂಥ ಸ್ಥಳ. ನಾವಿಲ್ಲಿ ನೋಡ್ತಿರೋಂಥ ಪಿಕ್ಚರ್, ಆ ಚರ್ಚ್ ಒಳಗಡೆ ಇರುವಂಥ, ಅಲ್ಲಿ ಒಳಗಡೆ ಏನು ಆಲ್ಟರ್ ಗಿಲ್ಟರ್ ಏನಿಲ್ರಿ, ಇದು 2 ಜನಾಂಗದವರು ಅದನ್ನ ನಂಬ್ತಾ ಇದ್ದಾರೆ. ಒಂದು ಕ್ರಿಶ್ಚಿಯನ್ಸ್, ಇನ್ನೊಂದು ಮುಸ್ಲಿಮ್ಸ್. ಮುಸಲ್ಮಾನರು ಕೂಡ ಈ ಸ್ಥಳ ಬಹಳ ಪವಿತ್ರವಾದ ಸ್ಥಳ ಎಂಬುದಾಗ ನಂಬ್ತಾರೆ. ನಾನು ಅಲ್ಲಿ ಕೈ ಇಟ್ಟಿದ್ದೀನಲ್ಲ, ಅಲ್ಲೊಂದು ಸ್ಲ್ಯಾಬ್ ಇದೆ ರೀ, ಒಂದು ಕಲ್ಲಿದೆ. ಆ ಸ್ಥಳದಿಂದ ಅವರನ್ನ ಕೈಯನ್ನ ಎತ್ತಿ ಆಶೀರ್ವದಿಸಿ ಯೇಸು ಸ್ವಾಮಿ ಪರಲೋಕಕ್ಕೆ ಆರೋಹಣವಾದಂಥ, ಪರಲೋಕಕ್ಕೆ ಎತ್ತಲ್ಪಟ್ಟಂಥ ಸ್ಥಳ ಅದು. ಇದು ಮುಸ್ಲಿಮ್ಸ್ನವರು ಅವರು ಕೂಡ ಶುಕ್ರವಾರ ಅಲ್ಲಿ ನಮಾಜ್ ಮಾಡ್ತಾರೆ. ಅವ್ರು ಹೇಳೋದೇನೆಂದ್ರೆ, ಈಸಾ ಮಸೀಹ ನೀನು ಇಲ್ಲಿಂದ ಹೋಗಿದ್ಯಾ, ಮತ್ತೆ ತಿರುಗಿ ನೀನು ಬರ್ತೀಯಾ, ನಮ್ಮನ್ನೆಲ್ಲನೂ ಉದ್ಧಾರ ಮಾಡ್ತೀಯ, ನಮ್ಮನ್ನೆಲ್ಲ ನೀನು ರಕ್ಷಿಸ್ತೆ ಎಂಬುದಾಗಿ ಅವರು ಕೂಡ ನಂಬುವವರಾಗಿದ್ದಾರೆ. ಅದ್ರ ಜೊತೆಗೆ ಇನ್ನು ಅಲ್ಲಿ ಭಾನುವಾರ ಅಲ್ಲಿ ಆರಾಧನೆಯೂ ಕೂಡ ನಡೀತಿದೆ. 2 ಜನಾಂಗದವರು ಒಂದೇ ಸ್ಥಳದಲ್ಲಿ ಎಲ್ಲಾದ್ರೂ ಆರಾಧನೆ ಮಾಡೋದು ಯಾರಾದ್ರೂ ಒಂದು ಸ್ಥಳ ಇದೆ ಅಂದ್ರೆ ಅದು ಇದೇ ಸ್ಥಳ. ಆಮೇನ್. ಸೊ ಇವತ್ತಿನ ಧ್ಯಾನದಲ್ಲಿ ಇದನ್ನ ನಾವು ನೋಡೋಣ. ಡಿಟೇಲ್ ಆಗಿ ನಾವು ಇದನ್ನ ನೋಡ್ತಾ ಹೋಗೋಣ. ಸೊ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಶಿಷ್ಯರನ್ನೆಲ್ಲರೂ ಕರೀತಾ ಇದ್ದಾರೆ. ಏನ್ ಹೇಳ್ತಿದೆ, ಮತ್ತಾಯನ ಬರೆದ ಸುವಾರ್ತೆ 28ನೇ 16ನೇ ವಾಕ್ಯದಲ್ಲಿ ಒಂದು ಸ್ಥಳವನ್ನ ದೇವರು ಗುರ್ತು ಮಾಡಿಟ್ಟಿದ್ದಾರೆ. ಏನ್ ಹೇಳ್ತಿದ್ದಲ್ಲಿ, ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಯಾವ ಗಲಿಲಾಯದಲ್ಲಿ ಇದ್ರೋ, ಈಗ ಆ ಜನರು ಯೇಸು ಸ್ವಾಮಿ ಯಾವ ಬೆಟ್ಟವನ್ನ ಅವ್ರಿಗೋಸ್ಕರ ಸಿದ್ಧ ಮಾಡಿಟ್ಟಿದ್ರು, ಆ ಬೆಟ್ಟಕ್ಕೆ ಅವರೆಲ್ಲರೂ ಹೋಗಿ ಸೇರ್ತಾ ಇದ್ದಾರೆ. ಆಮೇನ್. ಎಲ್ಲಿ ಹೋಗ್ಬೇಕಾಗಿತ್ತವ್ರು? ಎಲ್ಲರೂ ಎಲ್ಲಿ ಹೋಗ್ಬೇಕಾಯ್ತವ್ರು? ಬೆಟ್ಟಕ್ಕೆ. ಹೇಳ್ರಿ, ಅಲ್ಲೇ ಇದೆಲ್ಲ ವಾಕ್ಯ, ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಎಲ್ಲಿ ಸೇರಿದರು? ಜೋರಿಗೆ ಹೇಳ್ರಿ, ಯೇಸು ಗೊತ್ತು ಮಾಡಿದ ಬೆಟ್ಟಕ್ಕೆ. ಹೇಳ್ರಿ ಒಂದ್ಸರಿ, ಯೇಸು ಗೊತ್ತು ಮಾಡಿದ ಬೆಟ್ಟಕ್ಕೆ. ಯೇಸು ಸ್ವಾಮಿ ತಾನು ಯಾರನ್ನಾದ್ರೂ ಹೇಗಾದ್ರೂ ಎಲ್ಲಾದ್ರೂ ಯಾವ ರೀತಿಯಾಗಾದ್ರೂ ಆಶೀರ್ವದಿಸ್ಬೇಕಾದ್ರೆ ಆತನ ಒಂದು ಸ್ಥಳವನ್ನ ನಿಗದಿ ಮಾಡ್ತಾನೆ, ಒಂದು ಸ್ಥಳವನ್ನ ದೇವ್ರು ಸಿದ್ಧ ಮಾಡ್ತಾನೆ, ಒಂದು ಸ್ಥಳವನ್ನ ಆತನ ಪ್ರತಿಷ್ಠೆ ಮಾಡ್ತಾನೆ, ಇನ್ವಿಟೇಷನ್ ಕೊಟ್ಟು ಕರೀತಾನೆ, ಬನ್ರಿ ಎಂಬುದಾಗಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಮದುವೆ ಇದೆ ಅಂತ ತಿಳ್ಕೊಡ್ರಿ. ಒಂದು ಮದುವೆ ಒಂದು ಛತ್ರದಲ್ಲಿ ನಡೀತಾ ಇದೆ ಅಂತಂದ್ರೆ ಹೋಗಿ ಇನ್ವಿಟೇಷನ್ ಕೊಟ್ಟಾಗ ಜನರು ನೋಡೋದೇನು? ಒಂದು ಫಸ್ಟ್ ನೋಡೋದು ಯಾವುದು? ದಿನಾಂಕ ನೋಡ್ತಾರೆ, ಯಾವ ದಿನಾಂಕದಲ್ಲಿ ನಡೀತಾ ಇದೆ. ಇನ್ನು 2ನೇದು ಯಾವ ದಿನಾಂಕ ಮತ್ತು ದಿನ ನೋಡ್ತಾರೆ. 2ನೇದು ಸ್ಥಳ ನೋಡ್ತಾರೆ, ಯಾವ ಸ್ಥಳದಲ್ಲಿ ಇವ್ರದ್ದು ಮದುವೆ ಆಗ್ತಾ ಇದೆ. ಇದನ್ನ ಹಾಗಾದ್ರೆ ನಮ್ಮನಿಂದ ಎಷ್ಟು ದೂರ ಇದೆ, ಅಥವಾ ಇದೇ ಊರಲ್ಲಿ ಇದೆಯೋ, ಪಕ್ಕದ ಊರದಲ್ಲಿ ಇದೆಯೋ, ನಾವು ಹೇಗೆ ಹೋಗ್ಬೇಕು? ಇವಾಗ ಏನಾಗಿದೆ, ಕಾರ್ನಲ್ಲಿ ಪ್ರಿಂಟ್ ಮಾಡ್ತಾರೆ, ಲೊಕೇಶನ್ ಕೂಡ ಇವಾಗ ಪ್ರಿಂಟ್ ಮಾಡ್ತಾ ಇದ್ದಾರೆ. ಇವಾಗ ಸ್ಕ್ಯಾನ್ ಮಾಡಿದ್ರೆ ಲೊಕೇಶನ್ ಕರೆಕ್ಟಾಗಿ ತೋರಿಸುತ್ತೆ. ಅದು GPS ಅಲ್ಲಿ ಕನೆಕ್ಟ್ ಆಗಿದ ತಕ್ಷಣ GPS ಲೊಕೇಶನ್ ಕರೆಕ್ಟಾಗಿ ನಮಗೆ ಅದು ರೂಟ್ ತೋರಿಸುತ್ತೆ, ಇಲ್ಲೇ ಬರ್ಬೇಕು ನೀವು ಎಂಬುದಾಗಿ. ಎಕ್ಸಾಕ್ಟ್ ಆಗಿ ಇಲ್ಲಿ ಯೇಸು ಸ್ವಾಮಿ ಸಹ ಒಂದು GPS ಕೊಟ್ಟಿದ್ದಾನೆ ಅವರಿಗೆ, ಒಂದು ಲೊಕೇಶನ್ ಹೇಳ್ತಾ ಇದ್ದಾರೆ. ಎಣ್ಣೆ ಮರಳ ಗುಡ್ಡದಲ್ಲಿ ನಾನು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಆ ಸ್ಥಳಕ್ಕೆ ನೀವೆಲ್ಲರೂ ಬನ್ರಿ. ಅವತ್ತು ಸೇರಿ ಬಂದವರು ಹೆಚ್ಚು ಕಡಿಮೆ ಅಲ್ಲಿ ಜನ 500, ಮೋರ್ ದೆನ್ 500, 500ಕ್ಕಿಂತ ಹೆಚ್ಚು ಜನರು ಅವರು ಸೇರಿ ಬಂದರು. ಯೇಸು ಸ್ವಾಮಿ ನೋಡಿ ತುಂಬಾ ಖುಷಿ ಆಗ್ಬಿಡ್ತು. ಅಬ್ಬಾ, ಸಾವಿರಾರು ಜನರಿಗೆ ನಾನು ವಾಕ್ಯಗಳನ್ನು ಹೇಳಿದ್ದೇನೆ, ಸಾವಿರಾರು ಜನರಿಗೆ ಆಹಾರ ಕೊಟ್ಟಿದ್ದೇನೆ, ಸಾವಿರಾರು ಜನರು ಅದ್ಭುತ ಹೊಂದಿದ್ದಾರೆ, ಸಾವಿರಾರು ಜನರು ಸ್ವಸ್ಥತೆ ಹೊಂದಿದ್ದಾರೆ. ಆದ್ರೆ ಲಾಸ್ಟ್ ನನ್ನ ಆಶೀರ್ವಾದ, ಕೊನೆ ಅಂತ್ಯ ಆಶೀರ್ವಾದವನ್ನು ಹೊಂದಲಿಕ್ಕೆ ಅಟ್ಲೀಸ್ಟ್ 500 ಜನನಾದ್ರೂ ಇದ್ದಾರಲ್ಲ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಸಂತೋಷ ಪಟ್ಟು ಅವರು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಆಗ ಯೇಸು ಹತ್ತಿರಕ್ಕೆ ಬಂದು ಹೇಳ್ತಾ ಇದ್ದಾರೆ, ನೋಡ್ರಿ, ಏನು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಆಮೆನ್. ಯೇಸು ಸ್ವಾಮಿ ಹೇಳ್ತಿರೋ ಮಾತು ನೋಡ್ರಿ, ಏನ್ ಹೇಳ್ತಿದ್ದಾರೆ? ನನಗೆ ಪರಲೋಕದಲ್ಲಿಯೂ ಅಧಿಕಾರ ಉಂಟು, ಈ ಭೂಲೋಕದಲ್ಲಿ ಕೂಡ ಅಧಿಕಾರ ಉಂಟು.
ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರ ಉಳ್ಳಂತ, ಶಕ್ತಿ ಉಳ್ಳಂತ, ಮಹಿಮೆ ಉಳ್ಳಂತ ಯಾರಾದರೂ ಒಬ್ಬರು ದೇವರಿದ್ದಾರೆ ಅಂದ್ರೆ ನಾವು ಆರಾಧಿಸುವ ಯೇಸಯ್ಯ ಆಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಎಲ್ಲೆಲ್ಲಿ ಅಧಿಕಾರ ಉಂಟು ಕೈ ತೋರಿಸಿ. ಪರಲೋಕದಲ್ಲಿ ಅಧಿಕಾರ ಉಂಟು, ಎಲ್ಲಿ ಉಂಟು? ಭೂಲೋಕದಲ್ಲಿಯೂ ಯಾರಿಗುಂಟು? ಯೇಸು ಸ್ವಾಮಿಗೆ ಏನುಂಟು? ಅಧಿಕಾರ ಉಂಟು ರೀ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಆತನ ಮಕ್ಕಳಾಗಿರುವಂತ ನಮಗೆ ಏನು ಅಧಿಕಾರ ಉಂಟೀಗ? ಆ ಅಧಿಕಾರದಲ್ಲಿ ನಾವು ಕೂಡ ಪಾಲ್ಗಾರರಾಗಿದ್ದೇವೆ. ಆಮೆನ್. ನಮಗೂ ದೇವರ ಪಾಲ್ಗಾರರು ಕೊಟ್ಟಿದ್ದಾರೆ. ದೇವರ ಅಧಿಕಾರದಲ್ಲಿ ಜೀವಿಸುವ ಕೃಪೆಯನ್ನು ಕೊಟ್ಟಿದ್ದಾರೆ. ಲೂಕ 10:19 ಹೇಳ್ತದೆ, ಓಕೆ, ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ಶಕ್ತಿಯನ್ನು ಆತನು ಕೊಟ್ಟಿದ್ದಾನೆ. ಎಲ್ಲ ಅಧಿಕಾರ ನಾನು ಹೊಂದಿದವನಾಗಿದ್ದೇನೆ. ಅದರಿಂದ ನೀವೇನ್ ಮಾಡ್ರಿ? ಹೊರಟು ಹೋಗಿ ಎಲ್ಲ ದೇಶಗಳನ್ನ ಸಂಧಿಸ್ರಿ. ಹಲ್ಲೆಲೂಯಾ. ಏನ್ ಅಧಿಕಾರ ಕೊಟ್ಟಿದ್ದು? ಎಲ್ಲ ದೇಶಗಳನ್ನ ಸಂಧಿಸುವ ಅಧಿಕಾರವನ್ನು ದೇವರು ಕೊಟ್ರು. ಆಮೆನ್. ಎರಡನೇದಾಗಿ ಯೇಸುವಿನ ಜನನ, ಯೇಸುವಿನ ಜೀವನ, ಯೇಸುವಿನ ಶ್ರಮೆ ಮತ್ತು ಮರಣ, ಹೂಣು ಪಡುವಿಕೆ ಮತ್ತು ಪುನರುತ್ಥಾನ ಮತ್ತು ಪರಲೋಕಕ್ಕೆ ಆರೋಹಣ, ಇದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಎಂಬುದಾಗಿ ಹೋಗಿ ಎಲ್ಲ ದೇಶದ ಜನರಿಗೆ ಸಾರ್ರೆ ಎಂಬುದಾಗಿ ದೇವರ ಅಧಿಕಾರ ಕೊಟ್ಟು ಕಳಿಸಿದ. ಆಮೆನ್. ಮತ್ತು ನಂಬುವ ಜನರನ್ನ ಏನಾಗಿ ಮಾಡ್ರಿ? ಅವರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಯಾರು ಶಿಷ್ಯರಾಗಿದ್ದಾರೋ ಈಗ ಅವರಿಗೆ ನಾನು ನಿಮಗೆ ಏನನ್ನೆಲ್ಲ ಆಜ್ಞಾಪಿಸಿದ್ದನ್ನು ಅದನ್ನೆಲ್ಲ ಅವರಿಗೆ ಕಾಪಾಡಿಕೊಳ್ಳುವುದಕ್ಕೆ ಅವ್ರಿಗೆ ಉಪದೇಶ ಮಾಡ್ರಿ. ನಾನಿಲ್ಲ ಅಂತ ನೆನೆಸ್ಬೇಡ್ರಿ. ಹಲೋ, ನಾನಿಲ್ಲ ಅಂತ ನೆನೆಸ್ಬೇಡ್ರಿ. ಶಿಷ್ಯಂದ್ರಿಗೆ ಯೇಸು ಹೇಳ್ತಿರೋ ಮಾತು, ನಾನು ಇಲ್ಲ ಅಂತ ನೆನೆಸ್ಬೇಡ್ರಿ. ನೀವು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಆಮೆನ್. ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಯೇಸು ಹೇಳಿದ್ರು. ನೆಕ್ಸ್ಟ್ ಮತ್ತು ಅವ್ರಿಗೆ ಇನ್ನೂ ಹೇಳಿದ್ದೇನೆ ಅಂದ್ರೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು. ಓಕೆ ಹೇಳ್ರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು. ವಾವ್. ಕಳೆದ ವಾರದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಅಂಕಲ್, ಕೈ ಎತ್ರಿ ಅಂಕಲ್. ಓಕೆ, ಪುನರುತ್ಥಾನದಿಂದಲೇ ಅವರು ಕೂಡ ಪುನರುತ್ಥಾನ ಆದ್ರು ಅವರು. ಓಕೆ, ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಈಗ ನೀವೇನು ಹೊಂದಿದ್ದೀರಿ? ಬೈಬಲ್ ಪ್ರಕಾರ ಏನು ಹೊಂದಿದ್ದೀರಿ? ರಕ್ಷಣೆ ಹೊಂದಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವೇನಾಗಿದ್ದೀರಿ? ರಕ್ಷಣೆ ಹೊಂದಿದ್ದೀರಿ. ಎಷ್ಟು ಜನ ಇಲ್ಲಿ ರಕ್ಷಣೆ ಹೊಂದಿದ್ದೀರಿ? ರಕ್ಷಣೆ ಯಾರು ಹೊಂದಿದ್ದೀರಿ? ರಕ್ಷಣೆ ಹೊಂದಿರೋರೆಲ್ಲ ಯಾರಾಗಿದ್ದಾರೆ? ದೀಕ್ಷಾಸ್ನಾನ ತೆಗೆದುಕೊಂಡವರಾಗಿದೆ. ಇನ್ನು ಯಾರಾದ್ರೂ ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ, ಜಲ್ದಿ ಸಿದ್ಧರಾಗ್ರಿ. ಆಮೇನ್. ಇನ್ನು ಯಾರೆಲ್ಲ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು? ನಾನು ರೆಡಿ ಇದ್ದೇನೆ, ವಾಕ್ಯ ರೆಡಿ ಇದೆ, ದೇವ್ರು ರೆಡಿ ಇದ್ದಾರೆ, ನೀರು ರೆಡಿ ಇದೆ. ಆಮೇನ್. ಬಟ್ ನೀವು ರೆಡಿ ಆಗ್ಬೇಕಷ್ಟೇ. ಇಲ್ಲೇ ಸ್ವಾಮಿ ಹೇಳ್ತಾರೆ, ಓಕೆ ಹೋಗ್ರಿ, ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆನ ಸರ್ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ. ಅಲ್ಲೇ ನ್ಯಾಯ ತೀರ್ಪು ಆಗೋಗ್ಬಿಡ್ತು. ನಂಬದೆ ಹೋಗುವವನು ದಂಡನೆಗೆ ಗುರಿ ಆಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನ ಹೇಳಿ ದೆವ್ವಗಳನ್ನು ಬಿಡಿಸುವವರು. ಏನಂತೆ? ನನ್ನ ಹೆಸರನ್ನ ಹೇಳಿ. ಹಲೋ, ನನ್ನ ಹೆಸರನ್ನ ಹೇಳಿ. ದೆವ್ವಗಳನ್ನು ಜೋರ ಹೇಳ್ಬೇಕು. ಏನು? ಅವ್ರು ದೆವ್ವಗಳನ್ನು ಬಿಡಿಸ್ತಾರೆ. ಆಮೇಲೆ ಹೊಸ ಭಾಷೆಗಳಿಂದ ಮಾತಾಡುವ, ಹೊಸ ಭಾಷೆಗಳಿಂದ ಮಾತಾಡ್ತಾರೆ. ಹಾವುಗಳನ್ನು ಎತ್ತುವರು, ಹಾವುಗಳನ್ನು ಎತ್ತುವರು. ವಿಶೇಷ ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿ. ಯೇಸು ಸ್ವಾಮಿ ನನಗೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಅಧಿಕಾರ ಇದೆ, ನನ್ನ ಹೆಸರಿನಲ್ಲಿ ನೀವು ಹೋಗ್ರಿ. ಆಮೇನ್. ವಿಷ ಪದಾರ್ಥವೇನಾದ್ರೂ ಕುಡಿದ್ರೆ ನಿಮಗೇನೂ ಆಗೋದಿಲ್ಲ. ಹಾವುಗಳನ್ನು ಎತ್ತಿತೀರಾ, ಚೋಳೆಗಳನ್ನು ತುಳಿತೀರಾ, ನಿಮಗೇನೂ ಆಗೋದಿಲ್ಲ. ಯಾವ ಕೇಡು ನಿಮಗೆ ಆಗುವುದಿಲ್ಲ. ಯಾಕಂದ್ರೆ ನನ್ನಲ್ಲಿರುವ ಅಧಿಕಾರ ನಾನು ಕೊಟ್ಟು ಹೋಗ್ತಾ ಇದ್ದೇನೆ. ದೇವ್ರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಥಾರಿಟಿನ ಕೊಡ್ತಾ ಇದ್ದಾರೆ. ದೇವ್ರು ಇಲ್ಲಿ ಆರ್ಡೇನ್ ಮಾಡ್ತಾ ಇದ್ದಾರೆ, ನೇಮಿಸ್ತಾ ಇದ್ದಾರೆ ಆ ಜನರನ್ನ. ನಾನೀಗ ಹೋಗ್ತಾ ಇದ್ದೀನಿ, ಇಡೀ ಪ್ರಪಂಚ ಒಂದ್ ಕಡೆ ಇದೆ ಮತ್ತು ನೀವು ಇಲ್ಲಿದ್ದೀರಿ. ಫಾರ್ ಎಕ್ಸಾಂಪಲ್, ಈ ಸ್ಥಳ ಓಕೆ ಎಣ್ಣೆ ಮಗಳ ಗುಡ್ಡದ ಬೆತ್ತಬೇಗೆ ಸ್ಥಳ ಅಂತ ನೀವೆಲ್ಲರೂ ಶಿಷ್ಯರು ಕೂಡಿ ಬಂದಿರಂತ ತಿಳ್ಕೊಡ್ರಿ. ಕೈಗಳನ್ನೆತ್ತಿ ಇಡೀ ಪ್ರಪಂಚ ಇದೆ. ಆ ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲ ಮಾಡುವಂತ ಜನರು ಮುಂದೆ ಕೂತ್ಕೊಂಡಿದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಸುತ್ತ ಇರುವಂತ ಜನರು ಯಾರಂದ್ರೆ ಇಡೀ ಪ್ರಪಂಚವನ್ನು ಏನ್ ಮಾಡುವವರಾಗಿದ್ದಾರೆ? ಅಲ್ಲೋಲ ಕಲ್ಲೋಲ ಮಾಡುವ ಜನರಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಏನ್ ಮಾಡುವವರಾಗಿದ್ದಾರೆ ಅವರು? ಫಸ್ಟ್ ಮೊದಲನೇ ಕೆಲಸ ಹೋಗಿ ಸುವಾರ್ತೆನ ಸಾರುವಂತರಾಗಿದ್ದಾರೆ. ಎರಡನೇದು ನಂಬುವ ಜನರಿಗೆ ದೀಕ್ಷಾಸ್ನಾನ ಕೊಡುವಂತವರಾಗಿದ್ದಾರೆ. ಮೂರನೇದು ಅವರು ಶಿಷ್ಯರನ್ನಾಗಿ ಮಾಡ್ರಿ, ಅವರನ್ನ ಮುಂದಿನ ನಾಯಕರನ್ನಾಗಿ, ಮುಂದಿನ ಸಂತತಿಗೆ ಅವರನ್ನ ಸಿದ್ಧ ಮಾಡುವಂತ ಜನರಾಗಿದ್ದಾರೆ.
ಅವರ ಮೂಲಕವಾಗಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸಭೆಗಳನ್ನು ಸ್ಥಾಪಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ಆ ಸಭೆಗೆ ಒಡೆಯನಾಗಿದ್ದಾನೆ. ಯೇಸು ಸ್ವಾಮಿ ಆ ಸಭೆಗೆ ತಲೆಯಾಗಿದ್ದಾನೆ. ಆ ಸಭೆಗೆ ಸೇರುವಂತ ಪ್ರತಿಯೊಬ್ಬೊಬ್ಬರು ಆ ದೇಹದಲ್ಲಿ ಒಂದೊಂದು ಅಂಗಾಂಗಗಳಾಗಿ ಅವರು ಸೃಷ್ಟಿಸಲ್ಪಡುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಆಶೀರ್ವಾದವನ್ನ ಯೇಸು ಸ್ವಾಮಿ ಕೊಟ್ಟರು. ಅಷ್ಟು ಮಾತ್ರ ಅಲ್ಲದೆ ಇನ್ನೊಂದು ಮಾತನ್ನ ಯೇಸು ಸ್ವಾಮಿ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನ ಹೊಂದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಹಿಂದ್ಗಡೆ ಪಟ್ಟಣ ಕಾಣ್ತೈತಾ? ದೇವ್ರು ಹೇಳಿದ್ದೇನೆಂದ್ರೆ, ಯೇಸು ಸ್ವಾಮಿ ಹೇಳಿದ್ದೇನೆಂದ್ರೆ, ನನಗೆ ಹೋಗ್ತೇನೆ, ನಾನು ಹೋಗಿ ಮತ್ತೊಬ್ಬ ಬೇರೆ ಸಹಾಯಕನ ನಾನು ನಿಮಗೆ ಕಳಿಸಿಕೊಡ್ತೇನೆ. ಆತನು ಪರಿಶುದ್ಧ ಆತ್ಮನಾದಂಥ ದೇವರು, ಆತನ ಶಕ್ತಿಯು ನಿಮಗೆ ಬೇಕು. ಈಗ ಲೋಕದ ಎಲ್ಲ ಕಡೆ ಹೋಗಿ ನೀವು ಸುವಾರ್ತೆಯನ್ನು ಸಾರ್ತೀರಿ, ನಿಜ. ಶಿಷ್ಯರನ್ನ ಮಾಡ್ತೀರಿ, ನಿಜ. ಅದ್ಭುತ ಕಾರ್ಯಗಳನ್ನು ಮಾಡ್ತೀರಿ, ನಿಜ. ಓಕೆ, ಸೂಚಕ ಕಾರ್ಯಗಳನ್ನು ಮಾಡ್ತೀರಾ, ನಿಜ. ನನ್ನ ಸಭೆಗಳನ್ನು ಸ್ಥಾಪಿಸ್ತೀರಿ, ನಿಜ. ದೀಕ್ಷಾ ಸ್ಥಾನ ಕೊಡ್ತೀರಿ, ನಿಜ. ಆದ್ರೆ ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ಗೊಂದು ಕರೆಂಟ್ ಬೇಕು. ಕರೆಂಟ್ ಸಪ್ಲೈ ಆಗ್ಬೇಕು ನಿಮಗೆ. ಓಕೆ, ಒಂದು ಶಕ್ತಿ ನಿಮಗೆ ಸಪ್ಲೈ ಆಗ್ಬೇಕು, ಒಂದು ಕನೆಕ್ಷನ್ ಸಿಗ್ಬೇಕು ನಿಮಗೆ. ಆ ಕನೆಕ್ಷನ್ ಬೇರೆ ಯಾವುದಲ್ಲ, ನನ್ನ ತಂದೆ ವಾಗ್ದಾನ ಮಾಡಿದಂತ ಪವಿತ್ರಾತ್ಮನನ್ನ ನಾನು ಕಳಿಸಿಕೊಡ್ತೇನೆ. ಅದರಿಂದ ಎಲ್ಲರೂ ಎಲ್ಲಿ ಓಡೋಗ್ಬೇಡ್ರಿ, ನಿಮ್ಮ ಊರಿಗೆ ಬಿಟ್ಟಿದ ತಕ್ಷಣ ಸೀದಾ ಪಟ್ಟಣಕ್ಕೆ ಹೋಗ್ರಿ, ಯೆರೂಸಲೇಮಿಗೆ ಹೋಗ್ರಿ. ಓಕೆ, ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ನೀವು ಅಲ್ಲಿ ಕಾದುಕೊಂಡಿರ್ರಿ. ಕಾದುಕೊಂಡಿರ್ರಿ ಅಲ್ಲಿ. ಇವತ್ತು ನಾವು ಕಾಯೋದಿಲ್ಲ ರೀ. ನಮ್ದೊಂದು ಸಮಸ್ಯೆ ಇದು. ನಾವು ಕಾಯೋದಿಲ್ಲ. ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ, ನೀವು ಶಕ್ತಿಯನ್ನು ಹೊಂದುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. ವೇಟ್ ಅಪಾನ್ ದ ಲಾರ್ಡ್. ಕರ್ತನಲ್ಲಿ ನಾವು ಕಾಯುವಂಥದ್ದಾಗಿದೆ. ನಾವು ಏನಾದ್ರೂ ಕೇಳಬೇಕಾದ್ರೆ ಆತನ ಚಿತ್ತಕ್ಕೆ ಅನುಗುಣವಾಗಿ ಕೇಳಬೇಕು. ಸಮ್ಟೈಮ್ಸ್ ದೇವರು ಹೇಳ್ತಾರೆ ವೇಟ್, ಮೂರನೇದಾಗಿ. ಫಸ್ಟ್ ಹೇಳ್ತಾರೆ ದೇವರು ಎಸ್, ಸೆಕೆಂಡ್ ಹೇಳ್ತಾರೆ ದೇವರು ನೋ, ಇನ್ ಸಮ್ಟೈಮ್ಸ್ ಹೇಳ್ತಾರೆ ವೇಟ್, ಕಾಯಿ. ಆಮೇನ್. ದೇವ್ರು ಹೇಳ್ತಾರೆ ವೇಟ್. ಅದಕ್ಕೆ ಇಲ್ಲಿ ದೇವರು ಕೂಡ ಹೇಳ್ತಿರೋದು ಏನಂದ್ರೆ, ಯೇಸು ಸ್ವಾಮಿ, ಓಕೆ, ಎಲ್ಲಿ ಓಡೋಗ್ಬೇಡ್ರಿ, ನಾನು ನಿಮಗೆ ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಅಲ್ಲಿ ಮುಂದೆ ಮೇಲಿನ ವಾಕ್ಯ ಹೇಳ್ತಿದೆ, ವಾಗ್ದಾನ ಎಂಬುದಾಗಲ್ಲ ಒಂದು ಮಾತಿದೆ. ಈಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನ ಓಕೆ ಆತ ನೆರವೇರಿಸ್ತಾನೆ. ಅದಕ್ಕೋಸ್ಕರ ಎಲ್ಲಿ ಹೋಗ್ಬೇಡ್ರಿ. ನಾನು ಆದುಕೊಂಡ ಪಟ್ಟಣ ಯೆರೂಸಲೇಮ್, ಸಮಾಧಾನದ ಪಟ್ಟಣ, ದ ಸಿಟಿ ಆಫ್ ಪೀಸ್, ದ ಸಿಟಿ ಆಫ್ ಬ್ಲೆಸ್ಸಿಂಗ್. ಇದೇ ಪಟ್ಟಣದಿಂದ ಇಡೀ ಭೂಲೋಕಕ್ಕೆ ಸುವಾರ್ತೆ ಸಾರಲ್ಪಟ್ಟ ಪಟ್ಟಣ ಅದು. ಆಮೇನ್. ಅಬ್ರಹಾಮನು ಓಕೆ ಆ ಪಟ್ಟಣದ ಅರಸನಾದಂಥ ಮೆಲ್ಕಿಜೆದೇಕನಿಗೆ ದಶಮಾಂಶ ಕಾಣಿಕೆಯನ್ನು ಕೊಟ್ಟು, ಓಕೆ, ಆ ಮೆಲ್ಕಿಜೆದೇಕನಿಂದ ದ್ರಾಕ್ಷಾರಸವನ್ನು, ರೊಟ್ಟಿಯನ್ನು ತೆಗೆದುಕೊಂಡು ಸ್ಥಳ ದ ಸಿಟಿ ಆಫ್ ಪೀಸ್, ಜೆರೂಸಲೇಮ್ ಎಂಬುದಾಗಿ ಹೇಳ್ಬೇಕಾದ್ರೆ ಅದು ದೇವರ ಸಮಾಧಾನದ ಪಟ್ಟಣ ಎಂಬುದಾಗಿ. ಆ ಪಟ್ಟಣದಲ್ಲಿ ನೀವು ಹೋಗಿ ಸಮಾಧಾನವಾಗಿ ಕಾದ್ಕೊಂಡಿರ್ರಿ. ಸಮ್ಟೈಮ್ಸ್ ದೇವ್ರು ನಮಗೆ ಕಾಯ್ಲಿಕ್ಕೆ ಹೇಳ್ತಾನೆ, ಆದ್ರೆ ಕಾಯ್ಬೇಕಾದ್ರೆ ಆತುರದ ಕಾಯುವಿಕೆ ಇರ್ತದೆ. ದೇವ್ರು ಹೇಳ್ತಾನೆ, ನೋ, ಆತುರ ಪಡ್ಬೇಡ್ರಿ, ಸಮಾಧಾನವಾಗಿರ್ರಿ. ಯಾವ ಪಟ್ಟಣದಲ್ಲಿರ್ರಿ ಹೇಳ್ರಿ? ಸಮಾಧಾನದ ಪಟ್ಟಣ. ಹೇಳ್ರಿ ಒಂದ್ಸರಿ. ಸಮಾಧಾನದ ಪಟ್ಟಣದಲ್ಲಿ ಏನ್ ಮಾಡ್ರಿ? ವಾಗ್ದಾನಕ್ಕೆ ಕಾಯ್ತಾ ಇರ್ರಿ. ವೇಟ್, ವಾಗ್ದಾನಕ್ಕಾಗಿ ಕಾಯ್ತಾ ಇರ್ರಿ. ನೆಕ್ಸ್ಟ್ ಟೈಮ್ ಬಂತು ಮತ್ತು ಆತನ ಅವರನ್ನು ಬೆಥಾನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನೆತ್ತಿ ಅವರನ್ನ ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಎಲ್ಲಿಗೆ ಹೋದಂತೆ? ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆಶೀರ್ವದಿಸುವಾಗ ಅವ್ರ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸುವಾಗ ಅವರನ್ನ ಬಿಟ್ಟು ಹಾಗೆ ಪರಲೋಕಕ್ಕೆ ಆತನು ಏರಿಸಲ್ಪಟ್ಟನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆತನು ಹುಟ್ಟಲಿಕ್ಕೆ ಒಂದು ಸಮಯ ಇತ್ತು ರೀ. ಹುಟ್ಟುವುದಕ್ಕಿಂತ ಮುಂಚೆ ದೇವರಿಂದ ವಾಗ್ದಾನ ಮಾಡಲ್ಪಟ್ಟ ಒಂದು ಸಮಯ ಇತ್ತು. ವಾಗ್ದಾನವು ಪ್ರವಾದನ ರೂಪಕವಾಗಿ ಬರೆಯುವಂತ ಒಂದು ಸಮಯ ಇತ್ತು. ಬರೆದಂತ ವಾಕ್ಯಗಳು ನರಾವತಾರವೆತ್ತಿ ಬರಲಿಕ್ಕೆ ಒಂದು ಸಮಯ ಉಂಟು. ನರವಾತಾರ ಎತ್ತಿದ ಆತನು ಮನುಷ್ಯರ ಮಧ್ಯದಲ್ಲಿ ಆತನು ನಡೆದಾಡಿದನು, ಸುವಾರ್ತೆಯನ್ನು ಸಾರಿದನು, ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳಿಂದ ಮಾಡಿದನು. ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟನು, ಸತ್ತನು, ಹೂಣಲ್ಪಟ್ಟನು, ಪುನರುತ್ಥಾನವಾದನು. ಇದೆಲ್ಲದೂ ಒಂದೊಂದು ಟೈಮ್ ಆಗಿತ್ತು. ಇದೆಲ್ಲ ದೇವರು ನೇಮಿಸಿದಂಥ ಎಕ್ಸಾಕ್ಟ್ ಆಗಿ ಆಯಾ ಸಮಯಕ್ಕೆ ಬಂದಂಥ ಸಮಯ ಇದಾಗಿತ್ತು. ಅದನ್ನೆಲ್ಲವನ್ನು ಮುಗಿಸಿ
ಈಗ ಆತನ ತನ್ನ ಮಿಷನ್ ಕಂಪ್ಲೀಟ್ ಮಾಡಿ, ತನ್ನ ಸೇವೆಯನ್ನು ಕಂಪ್ಲೀಟ್ ಮಾಡಿ ಈಗ ಆತನ ಪರಲೋಕಕ್ಕೆ ಆತನ ಹೋಗ್ಬೇಕಾದ್ರೆ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿದನು. ಆಮೆನ್, ಆಮೆನ್. ಕೈಗಳನ್ನೆತ್ತಿ ಆಶೀರ್ವದಿಸಿದನು. ಯಾವ ಶಿಷ್ಯರು ಆ ಆಶೀರ್ವಾದವನ್ನು ಹೊಂದಿದ್ರೋ ಆ ಆಶೀರ್ವಾದವನ್ನ ಇವತ್ತು ಪರಲೋಕದಿಂದ ಬಂದ ಆ ವಾಗ್ದಾನದ ಆಶೀರ್ವಾದವನ್ನ ಇಡೀ ಭೂಲೋಕದ ಮೂಲೆ 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 ಮೂಲೆಗಳಿಗೆ ತಲುಪಿಸಿದ್ದಾರೆ. 2025ರಲ್ಲಿ ಇವತ್ತು ನಾವು ಆ ಆಶೀರ್ವಾದನ ಹೊಂದುತ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಆಶೀರ್ವಾದನ ಹೊಂದುತ್ತೇವೆ. ಈಗ ಆತನ ಪರಲೋಕಕ್ಕೆ ಆತನ ಏರಿಸಲ್ಪಟ್ಟು ಕಾಣದೆ ಹೋದನು. ಎಲ್ಲಿಗೆ ಹೋದನು? ಆತನು ವಾಕ್ಯ ಹೇಳ್ತದೆ, ಮಾರ್ಕ 16:19 ಆತನು ಬರೆಯಲ್ಪಡೆ, ಯೇಸು ಸ್ವಾಮಿ ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ದೇವರ ಬಲಗಡೆಯಲ್ಲಿ ಹೋಗಿ ಯೇಸು ಸ್ವಾಮಿ ಆಸನಾರೂಢನ್. ಹೆಂಗೆ ಹೋದ? ರಾಜಾದಿರಾಜನಾಗಿ ಹೋದ. ಆಮೆನ್. ಯೇಸು ಸ್ವಾಮಿ ಆ ಸೀಟ್ ಮೇಲೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ಏದೇನ್ ತೋಟದಲ್ಲಿ ದೇವರು ವಾಗ್ದಾನ ಮಾಡಿದ್ರು, ಈಕೆಯ ಸಂತತಿಯು ನಿನ್ನ ತಲೆಯನ್ನು ಜಜ್ತದೆ ಎಂಬುದಾಗಿ ಆ ಸೈತಾನನ ಪಿಶಾಚಿ ತಲೆಯನ್ನು ಜಜ್ಜಿ ಮರಣವನ್ನು, ಮರಣದ ಅಧಿಕಾರಿಯನ್ನ ಕ್ಯಾನ್ಸಲ್ ಮಾಡಿ ನಾವು ಹೊಂದಬೇಕಾದಂಥ ದಂಡನೆಯನ್ನ ಆತನು ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಿ ಎಲ್ಲವನ್ನ ಮಾಡಿ ಮುಗಿಸಿದ ಮೇಲೆ ಶಿಲುಬೆ ಮೇಲೆ ಒಂದು ಮಾತು ಯೇಸು ಸ್ವಾಮಿ ಹೇಳ್ತಾರೆ, ತೀರಿತು ಎಂಬುದಾಗಿ. ಆಮೆನ್. ಈಗ ಕಂಪ್ಲೀಷನ್ ಆಯ್ತು, ನನ್ನ ಮಿಷನ್ ಕಂಪ್ಲೀಷನ್ ಆಯ್ತು. ಈಗ ನಾನು ಹೋಗ್ತಾ ಇದ್ದೇನೆ ಪರಲೋಕಕ್ಕೆ. ಆತನ ಎತ್ತು ಹೋಗಿ ದೇವರ ಸನ್ನಿಧಾನದಲ್ಲಿ ಕೂರ್ಬೇಕಾದ್ರೆ ರಾಜಾದಿ ರಾಜನಾಗಿ ಆತನು ಕುತ್ಕೊಂಡಿದ್ದಾನ್ರಿ. ಎಲ್ಲ ದೇವರುಗಳಲ್ಲಿ ದೇವಾದಿ ದೇವನಾಗಿ ಆತನು ಕುತ್ಕೊಂಡಿದ್ದಾನೆ. ಮರಣವನ್ನ ಗೆದ್ದು ಕುತ್ಕೊಂಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಮಗೋಸ್ಕರ ತಂದೆ ಬಳಿಯಲ್ಲಿ ಬೇಡುವವನಾಗಿ ಆತನು ಕುತ್ಕೊಂಡಿದ್ದಾನೆ. ಯೇಸು ಸ್ವಾಮಿ ಪರಲೋಕದಲ್ಲಿ ರಾಜಾದಿ ರಾಜನಾಗಿ, ಸರ್ವಕ್ಕೂ ಒಡೆಯನಾಗಿ, ಸರ್ವಕ್ಕೂ ಆಳುವವನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಆತನು ಕುತ್ಕೊಂಡಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಲೋ, ನಾವು ಆರಾಧಿಸೋ ದೇವರು ಎಲ್ಲಿಲ್ಲ? ಕಲ್ಲಲ್ಲಿಲ್ಲ, ಮಣ್ಣಲ್ಲಿಲ್ಲ, ಮರದಲ್ಲಿಲ್ಲ, ಗಿಡದಲ್ಲಿಲ್ಲ, ಮನುಷ್ಯನಲ್ಲಿಲ್ಲ, ಯಾವುದೋ ಮಠ, ಮಂದಿರ, ಮಸ್ಜಿದ್, ಚರ್ಚ್ಗಳಲ್ಲೆಲ್ಲ, ಸಾಂಪ್ರದಾಯಿಕವಾದ ಚರ್ಚ್ಗಳಲ್ಲಿ ಆತನ ಇಲ್ಲ ರೀ. ಆತನೆಲ್ಲಿದ್ದಾನೆ? ಆತನ ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿ ಆತನು ಕುತ್ಕೊಂಡಿದ್ದಾನೆ. ತಂದೆ ಬಲಪಾರ್ಶ್ವದಲ್ಲಿ ಎಲ್ಲವನ್ನ ಜಯಿಸಲ್ಪಟ್ಟು ಅಧಿಕಾರವುಳ್ಳ ದೇವರಾಗಿ ಆತನ ತಂದೆ ಬಳಿಯಲ್ಲಿ ಆತನ ಇದ್ದಾನೆ. ಆಮೆನ್. ಭೂಲೋಕದಲ್ಲಿ ಏನಾಯ್ತು? ಇವ್ರಿಗೆಲ್ಲರಿಗೂ ಯೇಸು ನೋಡ್ತಾ 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 ಅದನ್ನ ಹಾಗೆ ಒಯ್ಯಲ್ಪಟ್ಟ. ನೆಕ್ಸ್ಟ್ ಏನಾಯ್ತು? ಅಲ್ಲಿ ವಾಕ್ಯ ಹೇಳ್ತಿದೆ ನೋಡ್ರಿ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕೆಳಗಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ, ನೋಡ್ರಿ, ಅವರು ಆಕಾಶದ ಕಡೆಗೆ ದೃಷ್ಟಿಸಿ ಅವರು ನೋಡುತ್ತಾ ಇರಲಾಗಿ ಹಾಗೇ ನೋಡ್ತಾನೆ ಇದಾರೆ. ಅವ್ರು ಎಷ್ಟು ದೂರ ಹೋದ್ರು ಈ ರಾಕೆಟ್ ಹೋಗ್ತೈತಲ್ಲ, ನಾವು ಹೆಂಗ್ ನೋಡ್ತೀವಿ, ಅದು ಹೋಗೋ ತನಕ ಕಣ್ಣಿಗೆ ಕಾಣ ಆಗದೆ ಇರೋ ತನಕ ನಾವು ನೋಡ್ತೀವಲ್ಲ, ಅದೇ ತರ ಅವ್ರು ನೋಡ್ತಾನೇ ಇದ್ದಾರೆ. ಯೇಸು ಸ್ವಾಮಿ ಹಾಗೆ ಹೋಗ್ಬಿಟ್ಟ. ಭಯ ಆಯ್ತು ಈಗ ಅವರಿಗೆ. ತಕ್ಷಣ ಏನಾಯ್ತು? ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು, ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡೀರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಒಂದ್ಸರಿ ಕೈಗಳನ್ನು ದೇವರ ಸ್ತೋತ್ರಗಳನ್ನೆಲ್ಲರೂ ಹಲ್ಲೆಲೂಯಾ. ಹಾಗೆ ನಿಮ್ಮ ಕೈಯನ್ನು ಹಿಡ್ಕೊಂಡು ಹೇಳ್ರಿ, ಹಾಗೆ ಕೈಗಳನ್ನ ಮೇಲೆ ಕೆತ್ತಿಡ್ರಿ. ಯಾವ ಯೇಸು ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಎಲ್ಲರೂ ಹೇಳ್ರಿ, ತಿರುಗಿ ಬರುವನು. ಆಮೆನ್. ಎಲ್ಲರಿ, ಯೇಸು ತಿರುಗಿ ಬರುವನು. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ಯೇಸು ತಿರುಗಿ ಬರುವನು. ಯೇಸು ಮತ್ತೆ ಬರ್ತಾರೆ. ಹಲ್ಲೆಲೂಯಾ. ಈಗ ಹೇಳ್ರಿ ಇನ್ನೊಂದ್ಸತಿ, ಯೇಸು ಬರುವಾಗ ಜೋರಾಗಿ ಹೇಳ್ರಿ, ನಾನಿದ್ದೇನೆ. ಆಮೆನ್. ಯೇಸು ಬರುವಾಗ ನಾನು ನೋಡ್ತೇನೆ. ಏಸಯ್ಯ ಬರುವಾಗ ನಾನು ಎತ್ತಲ್ಪಡ್ತೇನೆ. ಆಮೆನ್. ಇದು ಒಂದು ವಾಗ್ದಾನವಾಗಿದೆ ರೀ. ಈ ವಾಗ್ದಾನ ನೆರವೇರಲಿಲ್ಲ, ಇನ್ನೂ ನೆರವೇರಲಿಲ್ಲ. ಇದು ಈ ಮಾತು ಆ ಇಬ್ಬರು ಪುರುಷರು ಬಂದು ಹೇಳಿದಂಥ ಮಾತು ಇವತ್ತಿಗೆ 25 ಏನಾಯ್ತು? 2025ನೇ ವರ್ಷದಲ್ಲಿ ನಾವು ಇವತ್ತು ಕಾಲಿಟ್ಟಿದ್ದೇವೆ. ಆಲ್ಮೋಸ್ಟ್ 2025 ಇಯರ್ಸ್ ಪಾಸ್ಟ್. 2025 ವರ್ಷಗಳು ದಾಟಿ ಹೋದವು. ಒಂದು ವೇಳೆ ಯೇಸು ಸ್ವಾಮಿ ಈ ವಾಗ್ದಾನ ಮಾಡಲ್ಪಟ್ಟ ಹಾಗೆ ಒಂದು ವೇಳೆ ಮೊದಲನೇ ಶತಮಾನದಲ್ಲೇ ಬಂದಿದ್ರೆ ಹಿಂಗಿತ್ರಿ.
2ನೇ ಶತಮಾನ, 3ನೇ ಶತಮಾನ, 4ನೇ ಶತಮಾನ, 5, 6, 7, 8, 9, 10. ಇದು ಎಷ್ಟನೇ ಶತಮಾನ ಇದೆ? 21ನೇ ಶತಮಾನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇನ್ನೂ ತಡವಾಗಿದೆ. ನಾನು ಅನ್ನಿಸ್ತೇನೆ ಮೋಸ್ಟ್ಲಿ ಯಾಕೆ ಯೇಸು ಸ್ವಾಮಿ ತಡ ಮಾಡಿದ್ರು ಅಂದ್ರೆ, ಆ ಪರಲೋಕದಲ್ಲಿ ನಾನು ಮತ್ತು ನೀವು ಸೇರುವುದು ದೇವರ ಉದ್ದೇಶವಾಗಿದ್ದರೆ. ಆಮೇನ್. ನಾನು ಮತ್ತು ನೀವು ದೇವರ ರಾಜ್ಯದಲ್ಲಿ ಸೇರುವುದು ದೇವರ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಆತನು ಇನ್ನೂ ತಡ ಮಾಡಿದನು. ಬಟ್ ಒಂದಂತೂ ನಿಜ, ಈ ವಾಕ್ಯ ಸತ್ಯ 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 ನೆರವೇರ್ತದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡ್ರಿ ಆತನು ಇನ್ನೂ ಒಂದು ಮಾತು ಹೇಳಿದ್ದೇನೆ ಅಂದ್ರೆ, ಹೀಗಿರ್ಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗ, ಅಂದ್ರೆ ಪರಲೋಕಕ್ಕೆ ಹೋದ. ಇಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಬರಬೇಕಾದ್ರೆ ಲೂಕನು ಈ ಥಿಯೋಫಿಲಿನಿ ಬರಬೇಕಾದ್ರೆ ಒಂದು ಮಾತನ್ನು ಹೇಳ್ತಿದ್ದಾನೆ. ನೋಡ್ರಿ, ಯೇಸುಸ್ವಾಮಿ ಇನ್ನೂ ಅವ್ರ ಸಂಗಡ ಇರಬೇಕಾದ್ರೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗೆ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಲೂಕನ ಬರಿತಾ ಇದ್ದಾನೆ. ಲೂಕನು ಚರಿತ್ರೆಕಾರನು, ಡಾಕ್ಯುಮೆಂಟಲ್ಲಿ ಅದನ್ನ ಬರೆದಿಡ್ತಾ ಇದ್ದಾನೆ. ಥಿಯೋಫಿಲೋನಿ ಒಬ್ಬ ರೋಮ್ ಸರ್ಕಾರದ ಒಬ್ಬ ಶ್ರೀಮಂತವಾದಂಥ ಒಬ್ಬ ಅಧಿಕಾರಿ. ಅವನು ಯೇಸು ಸ್ವಾಮಿ ಬಗ್ಗೆ ಅವನು ತಿಳ್ಕೊಬೇಕಂದಾಗ ಅನ್ಕೊಂಡಿದ್ದ. ಅದಕ್ಕೆ ಅವನು ಲೂಕನನ್ನು ಕರೆದು, ಡಾಕ್ಟರ್, ಲೂಕ ಇಸ್ ಅ ಡಾಕ್ಟರ್, ಮೆಡಿಕಲ್ ಡಾಕ್ಟರ್. ಓಕೆ, ಆ ಕಾಲದಲ್ಲಿ PhD ಮಾಡಿದಂತನು. ಆಲ್ಸೋ ಈಸ್ ಎ ಹಿಸ್ಟಾರಿಯನ್. ಆತ ನೀನು ಹೋಗಿ ಹಣ ಸಹಾಯ ಮಾಡ್ದ ಆತನಿಗೆ, ಲೂಕ ನೀನು ಹೋಗಿ ಯೆರೂಸಲೇಮ್ನ ಎಲ್ಲ ಒಂದೊಂದು ಬೀದಿ ಮನೆಗಳನ್ನು ಸುತ್ತಿ ಹೋಗಿ ನನಗೆ ಎಕ್ಸಾಕ್ಟಾಗಿ ನನಗೆ ಡಾಕ್ಯುಮೆಂಟ್ ಕೊಡು ಅಂತ ಕೇಳ್ದ. ಆ ಡಾಕ್ಯುಮೆಂಟ್ ಈ ಇಲ್ಲಿರುವಂಥ ಅಪೊಸ್ತಲ ಕೃತ್ಯ. ಎಕ್ಸಾಕ್ಟ್ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ ಆತನು ಹೇಳ್ತಾನೆ, ಯೇಸು ಸ್ವಾಮಿ ಹೇಳಿದ್ದೇನೆ ಅಂದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತದೆ ಎಂಬುದಾಗಿ. ಆಮೇನ್. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕಾಗಿತ್ತು? ದೇವರ ಪಟ್ಟಣದಲ್ಲಿ ಕಾಯಬೇಕಾಗಿತ್ತು. ಹಲ್ಲೆಲೂಯಾ. ಈಗೇನಾಯ್ತು? ಅವರು ಅದು ಕಾಯೋದಕ್ಕೋಸ್ಕರ ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಯೇಸು ಸ್ವಾಮಿ ಹೇಳಿದ ಯಾವ ಪಟ್ಟಣಕ್ಕೆ ಹೋಗ್ರಿ? ಓಕೆ, ಇಲ್ಲಿ ನೋಡ್ರಿ, ಯಾವ ಪಟ್ಟಣ ಅಂತ ಹೆಸರಿದೆ ಅಲ್ಲಿ, ಹೋದ್ರಿ. ಆದ ಕಾರಣ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗದೆ, ವಾಕ್ಯ ಹೇಳ್ತದೆ. ಓಕೆ, ಡೋಂಟ್ ಲೀವ್ ಯೆರೂಸಲೇಮ್. ಜೆರೂಸಲೇಮ್ನ ಬಿಟ್ಟು ಹೋಗ್ಬೇಡ್ರಿ, ನೀವು ಹೋಗಿ ಕಾದ್ಕೊಂಡಿರ್ರಿ. ಈಗೇನಾಯ್ತು? ಅವರೆಲ್ಲರೂ ಆ ಮೇಲಂತಸ್ತಿನ ಮನೆಗೆ ಅವರೆಲ್ಲರೂ ಸೇರಿ ಬರ್ತಾ ಇದ್ದಾರೆ. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಇದೇ ಅಂತಸ್ತಿನಲ್ಲಿ ನೋಡ್ರಿ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಾಲ್ ತೊಳೆದಂಥ ಸ್ಥಳ ಇದು. ಮಾತ್ರವಲ್ಲದೆ ತನ್ನ ಶಿಷ್ಯಂದರಿಗೆ ರೊಟ್ಟಿಯನ್ನು ತೆಗೆದುಕೊಂಡು ಇದು ನನ್ನ ದೇಹ ಎಂಬುದಾಗಿ ಹೇಳಿದರು. ದ್ರಾಕ್ಷಾರಸವನ್ನು ತೆಗೆದುಕೊಂಡು ಇದು ನನ್ನ ರಕ್ತ ಎಂಬುದಾಗಿ ಹೇಳಿದರು. ನೀವು ಇದನ್ನು ತಿಂದು ಕುಡಿಯುವುದರಿಂದ ನಿಮ್ಮಲ್ಲಿ ಜೀವ ಇದೆ, ಕಡೆಯ ದಿನದಲ್ಲಿ ನಾನು ನಿಮ್ಮನ್ನೆಲ್ಲರನ್ನು ಎಬ್ಬಿಸ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ಸ್ಥಳ. ಇದೇ ಸ್ಥಳದಿಂದ 136ನೇ ಕೀರ್ತನೆ ಹಾಡಿ ಅವರು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದಂಥ ಸ್ಥಳ. ಈಗ ಯೇಸು ಸ್ವಾಮಿ ಹೇಳ್ತಿದ್ರೆ, ಈ ಸ್ಥಳದಲ್ಲಿ ಹೋಗಿ ಕಾದ್ಕೊಂಡಿರೋ ಅವರೆಲ್ಲರೂ ಶಿಷ್ಯಂದ್ರೆಲ್ಲರೂ ಒಟ್ಟಾಗಿ ಸೇರಿ ಬಂದು ಅವರೆಲ್ಲರೂ ಓಕೆ ಯೆರೂಸಲೇಮ್ನಲ್ಲಿ ಅವರು ಸೇರಿ ಬಂದಿದ್ದಾರೆ. ಯಾರ್ಯಾರು ಎಂಬುದಾಗಿ ಒಂದಿಷ್ಟು ಜನರದ ಹೆಸರು ಇದೆ ಅಲ್ಲಿ. ಓಕೆ, ಎಲ್ಲರೂ ಅವತ್ತಲ್ಲಿ ಸೇರಿ ಬಂದಿದ್ದಾರೆ. ನೋಡ್ರಿ, ಎಣ್ಣೆ ಮರಗಳ ಗುಡ್ಡದಲ್ಲಿ ಬಂದಿದ್ದ ಜನ 500ಕ್ಕಿಂತ ಹೆಚ್ಚು ಜನ ಇದ್ರು, ಮೋರ್ ದೆನ್ 500. ಬಟ್ ಆದ್ರೆ ಇಲ್ಲಿ ಬರಬೇಕಾದ್ರೆ 120, 120 ಜನರಿಗೆ ಅದು ಡಿಕ್ರೀಸ್. ಎಷ್ಟು ಜನ ಕಡಿಮೆ ಆದ್ರು? 380. 380 ಪೀಪಲ್ಸ್. ವೇರ್ ದೇ ಆರ್? ಕೈಗಳನ್ನೆತ್ತಿ ಸ್ವಾಮಿ ಎಣ್ಣೆ ಮಗಳ ಗುಡ್ಡದ ಮೇಲೆ ಆಶೀರ್ವದಿಸ್ಬೇಕಾದ್ರೆ ಇದ್ದಿದ್ದೆಷ್ಟು ಜನ? 500 ಜನ. ಸ್ವಾಮಿ ಪರ್ಲಕ್ಕೆ ಹೋಗಬೇಕಾದ್ರೆ ನೋಡಿದ್ದೆಷ್ಟು ಜನ? 500 ಜನ. ಈ ಪಟ್ಟಣದಲ್ಲಿ ಹೋಗಿ ಕಾದ್ಕೊಂಡ್ರಿ ಅಂತಂದ್ರೆ ಏನಾಯ್ತು? ಕಾದ್ಕೊಂಡ್ರು ಅವರು ಎಷ್ಟು ದಿವಸ ಕಾಯ್ಬೇಕಾಯ್ತು ಗೊತ್ತಾ? 1, 2, 3, 4 ಪಂಚಶತಮ ದಿನದ ತನಕ 50 days, 50 ದಿನಗಳ ತನಕ ಅವ್ರು ಕಾಯಬೇಕಾಗಿತ್ತು. ಹೋಗಿದ ತಕ್ಷಣ ಸ್ವಾಮಿ ಇವತ್ತು ಹೋದ್ರೆ ನಾಳೆನೇ ಅವ್ರ ಮೇಲೆ ಪವಿತ್ರಾತ್ಮ ಬರಲಿಲ್ಲ. ಪಂಚಶತಮ ದಿನದ ತನಕ ಪಸ್ಕ ಹಬ್ಬ ಆಗಿ ಅಲ್ಲಿಂದ 50 ದಿನ ಆಗ್ತದೆ. 50th ಡೇ ಪೆಂಟೆಕಾಸ್ಟ್ ಡೇ, ದ ಡೇ ಆಫ್ ಪೆಂಟೆಕಾಸ್ಟ್. ಪಂಚಶತಮ ದಿನದ ತನಕ ಅವರು ಕಾಯಬೇಕಾಗಿತ್ತು. ಆ ದಿನದಲ್ಲಿ ಅವರು ಕಾಯಲಿಲ್ಲ ರೀ ಅಲ್ಲ. ಬಟ್ ಕಾಯ್ತಾ ಇದ್ದಿದ್ದು, ಇವತ್ತು ಪವಿತ್ರಾತ್ಮ ಬರ್ತಾನೆ, ನಾಳೆ ಪವಿತ್ರಾತ್ಮ ಬರ್ತಾನೆ, ನಾನು ಇವತ್ತು ತುಂಬಿಸಲ್ಪಡ್ತೇನೆ, ಇವತ್ತು ಶಕ್ತಿ.
120 ಜನ ಅವ್ರು ಹಗಲು ಇರಳು ಬಿಡದೆ ಅವರು ಕಾಯ್ತಾ ಕುಳಿತಿದ್ರು. ಆಮೆನ್, ಹಲ್ಲೆಲೂಯಾ. ಅವ್ರು ಅಲ್ಲಿ ಬಂದು ದಿನಾಲು ಅವರು ಪ್ರಾರ್ಥಿಸ್ತಾ ದೇವ್ರ ಸನ್ನಿಧಾನದಲ್ಲಿ ಇವರು ಇಲ್ಲಿದ್ರೆ, ಇನ್ನು ಪರಲೋಕದಲ್ಲಿ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು, ಒಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಯೋಹಾನನು ಅದನ್ನ ರೆಕಾರ್ಡ್ ಮಾಡ್ತಾನೆ. 14ನೇ ಅಧ್ಯಾಯ 1-3 ವಾಕ್ಯಗಳನ್ನು ನೋಡ್ಬೇಕಾದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ದೇವರ ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅಯ್ಯೋ, ಪರಲೋಕದಲ್ಲಿ ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಅವೇ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ವಾವ್, ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕಾಗಿ ನಾನು ಹೋಗುತ್ತಿದ್ದೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ನಾನು ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಹ್ಯೂಜ್ ಪ್ಯಾಲೇಸಸ್ ಇದೆ ಪರಲೋಕದಲ್ಲಿ. ಲುಕ್ ಅಟ್ ದ ಪಿಕ್ಚರ್. ಎಂತಿಂತ ಮನೆಗಳು ಇದಾವೆ ಹೇಳ್ರಿ, ಕಮಾನ್, 1 ನಿಮಿಷದಲ್ಲಿ. ಬೇಗ ಎಂತಿಂತ ಮನೆ ಇದೆ ಅಲ್ಲಿ? ದೊಡ್ಡವು ಇದಾವೆ, ಮೀಡಿಯಂ ಸೈಜ್ ನಾವ್ ಇದಾವೆ, ಸಣ್ಣವು ಇದಾವೆ, ಇನ್ನು ಪೂರ ಸಣ್ಣದು ಇದೆ. ಓಕೆ, ಚೋಟ ಇಲ್ಲ, ಸಣ್ಣ ಮನೆಗಳೇನಿದೆ, ದೊಡ್ಡ ಗಗನಚುಂಬಿ ಕಟ್ಟಡ, ಬುರ್ಜ್ ಖಲೀಫಾ ಐತಾ ಅಲ್ಲಿ? ಹಲೋ, ಇದೇನು ಸೂಚಿಸ್ತದೆ ಹೇಳ್ರಿ? ನೀವ್ ಹೇಳ್ರಿ, ಅದೇನ್ ಸೂಚಿಸ್ತದೆ? ಏನ್ ಸೂಚಿಸ್ತದೆ ಅದು? ಹೇಳ್ರಿ, ಏನ್ ಸೂಚಿಸ್ತದೆ ಅದು? ದೊಡ್ಡ ಮನೆ ಏನು, ಸಣ್ಣ ಮನೆ ಏನು, ಮೀಡಿಯಂ ಮನೆ ಏನು? ವೆಂಕಟೇಶ್ ಅಣ್ಣ ಏನ್ ಹೇಳ್ತಿದ್ದ ಅದು? ಏನ್ ಸೂಚಿಸ್ತದೆ ಅದು? ದೊಡ್ಡ ಆಶೀರ್ವಾದ. ಈ ಭೂಲೋಕದಲ್ಲಿ ನೀವು ಏನೇನೆಲ್ಲ ಕಟ್ತಿರೋ ಅದು ಪರಲೋಕದಲ್ಲಿ ಅಷ್ಟು ದೊಡ್ಡದಾಗಿ ಕಟ್ಟಲ್ಪಡ್ತದೆ. ಅಲ್ಲಿ ದೊಡ್ಡದಾಗಿ ಕಟ್ಟಬೇಕಾ, ಇಲ್ಲಿ ದೊಡ್ಡದಾಗಿ ಕಟ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದಾರೆ ಅಂದ್ರೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಟು ಇಲ್ಲಿ ಕಳ್ಳರು ಕನ್ನ ಹಾಕ್ತಾರೆ, ನುಸಿ ಹಿಡಿದೋಗ್ತದೆ, ಕೆಟ್ಟ ಹೋಗ್ತೈತೆ, ಅಲ್ಲಿ ನುಸಿ ಹಿಡಿತೈತೆ, ಇಲ್ಲಿ ಆದ್ರೆ ಅಲ್ಲಿ ಕಳ್ಳರು ಇಲ್ಲ. ನಾವ್ ಇಲ್ಲಿ ಏನ್ ಕಟ್ತೇವೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತೈತೆ. ಹಲ್ಲೆಲೂಯಾ. ಸೊ ನೀವು ಇಲ್ಲಿ ದೇವರ ಸೇವೆಗೋಸ್ಕರ ಏನೇನೆಲ್ಲ ಕೊಡ್ತಿರೋ, ದೇವರ ಸೇವೆಗೋಸ್ಕರ ಏನೇನೆಲ್ಲ ನೀವಿಲ್ಲಿ ಮಾಡ್ತಿರೋ, ದೇವರ ರಾಜ್ಯಕ್ಕೋಸ್ಕರ ಈ ಭೂಲೋಕದಲ್ಲಿ ನೀವು ಏನ್ ಮಾಡ್ತಿರೋ ಅದರ ಪ್ರಕಾರವಾಗಿ ಪರಲೋಕದಲ್ಲಿ ಅದು ಕಟ್ಟಲ್ಪಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇಲ್ಲ ಸ್ವಾಮಿ ಏನು ಮಾಡಲ್ಲ ಅಂದ್ರೆ, ಹೋಗಲ್ಲ, ಸಣ್ಣ ಮನೆ ಐತಿ ಇರು. ಹೌಎವರ್, ಇದು ನಿಮ್ಮ ಸ್ಪಿರಿಚುಯಾಲಿಟಿ ಮೇಲೆ ಇದೆ, ಬಿಟ್ಟಿದ್ದು. ಆಮೆನ್. ಸೊ ಹಲ್ಲೆಲೂಯಾ. ಸೊ ಒಂದು ವಾಕ್ಯ ಹೇಳ್ತಿದೆ, ಓಕೆ, ಪರಲೋಕದಲ್ಲಿ ಹೋದಂತ ಯೇಸು ಸ್ವಾಮಿ ಹೇಗೆ ಆತನು ಹೋದನು. ಪೌಲನು ಇಬ್ರಿಯದವರಿಗೆ 6:20 ಆತನು ಬರೀತಾನೆ, ಯೇಸು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ವಾವ್, ಹೆಂಗೆ ಆತನು ಹೋಗಿದ್ದಾನೆ? ಮಹಾಯಾಜಕನಾಗಿ. ಎಂತ ಯಾಜಕ? ಮೆಲ್ಕಿಜೆದೇಕನ ಮಹಾಯಾಜಕ. ಮೆಲ್ಕಿಜೆದೇಕ್ ಯಾರಂದ್ರೆ ಯೆರೂಸಲೇಮ್ನ ಮೊದಲನೇ ರಾಜ ಮತ್ತು ಆತನು ದೇವರ ಯಾಜಕ ಕೂಡ ಹೌದು. ಅಬ್ರಹಾಮನ ಟೈಮ್ನಲ್ಲಿ ಈ ಯೆರೂಸಲೇಮ್ ಪಟ್ಟಣದಲ್ಲಿ ಆತನು ಇದ್ದನು. ಏರಿಯಲ್ ಎಂಬ ಪಟ್ಟಣ ಅಥವಾ ಸಾಲೇಮ್ ಎಂಬ ಪಟ್ಟಣ, ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕ್ ಆತನಿಗಿಂತಲೂ ಇನ್ನೂ ಉನ್ನತವಾದಂಥ ಮೆಲ್ಕಿಜೆದೇಕನ ತರ ಮಹಾಯಾಜಕನಾಗಿದ್ದು ಎಲ್ಲರೆಡೆ ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಆ ಬ್ಯೂಟಿಫುಲ್ ವರ್ಡ್. ಎಷ್ಟು ತುಂಬಾ ಚಂದ ಇದೆ ರೀ ವಾಕ್ಯ, ಎಷ್ಟು ಬ್ಯೂಟಿಫುಲ್ ಇದೆ, ಎಷ್ಟು ಮುತ್ತು ಕೊಟ್ಟರು ಸಾಲದು ಅದಕ್ಕೆ. ಯೇಸುಸ್ವಾಮಿ ನಮಗೋಸ್ಕರ ಮುಂದಾಗಿ ಹೋಗಿ ಮಹಾಯಾಜಕನಿಗೋಸ್ಕರ ಮೆಲ್ಕಿಜೆದೇಕನ ಯಾಜಕನ ತರ ಹೋಗಿ ನಮಗೋಸ್ಕರ ದೇವರ ಸನ್ನಿಧಾನದಲ್ಲಿ ಇದ್ದಾನೆ. ಆಮೇನ್. ಆತನು ಸುಮ್ಮನೆ ಹೋಗ್ಲಿಲ್ಲ. ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ವಾಕ್ಯ ಹೇಳ್ತದೆ, ಸ್ವಂತ ರಕ್ತವನ್ನೇ ಆತನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು, ಬ್ಯೂಟಿಫುಲ್, ನಮಗೋಸ್ಕರ ನಿತ್ಯವಾದಂತ ವಿಮೋಚನೆಯನ್ನ ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಆತನು ಪ್ರವೇಶಿಸಿದನು. ಸಂಬಡಿಸೆ ಹಾಲೆಲೂಯಾ.
ಆ ಮೆಲ್ಕಿಜೆದೇಕನ ಹೋಗಿ ಪವಿತ್ರ ಆಲಯದಲ್ಲಿ ಬಂದು ಹೋರಿಗಳ ರಕ್ತದಿಂದ ಆ ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಇದ್ದಂಥ ಮಂಜೂಷವನ್ನು ಚಿಮುಕಿಸಿ ಅದನ್ನ ರಕ್ತದ ಒಡಂಬಡಿಕೆಗೆ ಒಳಪಡಿಸ್ಬೇಕಾಗಿತ್ತು. ಆದ್ರೆ ದೇವರಿಗೆ ಸ್ತೋತ್ರ, ಆತನ ಹೋರಿ ಕರಗಳ ರಕ್ತವನ್ನು, ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮ್ಮ ನಿತ್ಯ ವಿಮೋಚನೆ ಸಂಪಾದಿಸೋದಕ್ಕೋಸ್ಕರ ಒಂದೇ ಸಾರಿ ದೇವರ ಸಾನ್ನಿಧ್ಯವನ್ನ ಆತನು ಪ್ರವೇಶಿಸಿದನು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನೀತಿವಂತರಾಗಿ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ಹೇಳ್ತಿದೆ. ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನ ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಯೇಸು ಸ್ವಾಮಿ ಕೂತ್ಕೊಂಡಿದ್ದ ಹೆಂಗೆ ಕೂತ್ಕೊಂಡ? ಯೇಸು ಸ್ವಾಮಿ ಹೆಂಗೆ ಕೂತ್ಕೊಂಡ? ದೇವರ ಬಲಗಡೆಯಲ್ಲಿ ಹೆಂಗೆ ಕೂತ? ಒಂದೇ ಯಜ್ಞವನ್ನ ಆತನು ಸಮರ್ಪಿಸಿದವನಾಗಿ ಆತನು ಕೂತ್ಕೊಂಡಿದ್ದಾನೆ. ಆದ್ದರಿಂದ ಅಪರಾಧಿಗಳೆಂದು ಈಗ ಇದನ್ನು ನಂಬುವಂತ, ಈ ಸುವಾರ್ತಿನ ನಂಬುವಂತ, ಪರಲೋಕಕ್ಕೆ ಏರಿ ಹೋದ ಯೇಸು ಆತನು ತಿರುಗಿ ಬರ್ತಾ ಇದ್ದಾನೆ. ನಮಗೋಸ್ಕರ ಪರಲೋಕದ ಸಾನ್ನಿಧ್ಯದಲ್ಲಿ ಆತನು ಮಹಾಯಾಜಕನಾಗಿ ಆತನು ಪ್ರವೇಶಿಸಿದ್ದಾನೆ. ಮತ್ತು ಆತನು ಹೋತಗಳ ಅಥವಾ ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ದೇವರ ಸನ್ನಿಧಾನದಲ್ಲಿ ಹೋಗಿ ನಮಗೋಸ್ಕರ ಬೇಡುವವನಾಗಿರುವಂತ, ನಮಗೋಸ್ಕರ ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ಬೇಡುವವನಾಗಿರುವಂತ ಆ ದೇವರ ಬಲಗಡೆಯಲ್ಲಿ ಕೂತ್ಕೊಂಡಿರುವ ಆತನನ್ನ ನಂಬುವಂತ ದೇವ ಜನರಿಗೆ ಈಗ ಹೇಳ್ರಿ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ದೇವರ ಸನ್ನಿಧಾನದಲ್ಲಿ ನಾವೆಲ್ಲರಿದ್ದೇವೆ. ಆಮೆನ್, ಹಲ್ಲೆಲೂಯಾ. ನಾವೆಲ್ಲರೂ ಯೇಸು ಮೇಲೆ ನಂಬಿಕೆ ಇಟ್ಟವ್ರು. ಆಮೆನ್, ಕರೆಕ್ಟ್. ಯೇಸು ನನಗೋಸ್ಕರ ಸತ್ತನು ಎಂಬುದಾಗಿ ನಾವು ನಂಬುವ ಜನರು. ಆಮೆನ್. ಆತ ನನಗೋಸ್ಕರ ಹೂಣಲ್ಪಟ್ಟನು ಎಂಬುದಾಗಿ ನಂಬುವ ಜನರು. ಆಮೇನ್. ನನಗೋಸ್ಕರ ಪುನರುತ್ಥಾನವಾದನು ಎಂಬುದಾಗಿ ನಂಬುವ ಜನರು. ಆಮೇನ್. ನನಗೋಸ್ಕರ ಮಹಾಯಾಜಕನಾಗಿ ದೇವರ ಸಾನ್ನಿಧ್ಯವನ್ನು ನಮಗಿಂತ ಮುಂದಾಗಿ ಆತನು ಪ್ರವೇಶಿಸಿದ್ದಾನೆ. ಆಮೇನ್. ದೇವರ ಬಲಗಡೆಯಲ್ಲಿ ಆತನು ಕೂತ್ಕೊಂಡಿದ್ದಾನೆ. ಆಮೇನ್. ಆತನು ತಿರುಗಿ ಬರ್ತಾನೆ ಎಂಬುದಾಗಿ ನಾನು ನಂಬ್ತೇನೆ. ಕೈ ಎತ್ತರಿ ನೋಡೋಣ, ಎಷ್ಟು ಜನ ನಂಬ್ತೀರಾ? ಹಾಗಾದ್ರೆ ನಿಮ್ಮ ಮೇಲೆ ತಪ್ಪು ಹೊರಿಸೋರು ಯಾರು? ಹಾಗಾದ್ರೆ ನಿಮ್ಮನ್ನ ಅಪರಾಧಿಗಳೆಂಬುದಾಗಿ ಹೇಳೋರು ಯಾರು? ವಾವ್, ಬ್ಯೂಟಿಫುಲ್. ರೋಮನ್ ಅವರಿಗೆ ರೋಮ ಸಭೆಗೆ ಬರಬೇಕಾದ್ರೆ ಪೌಲನ್ ಬರಿತಾ ಇದ್ದಾನೆ, ಅರೇ ನಿಮ್ಮನ್ನ ಅಪರಾಧಿಗಳಿಂದ ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನ ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಆಮೆನ್. ನಮ್ಮೆಲ್ಲರಿಗೋಸ್ಕರ ಸ್ವಾಮಿಯು ತಂದೆ ಬಲಪಾರ್ಶ್ವದಲ್ಲಿ ಆತನು ಕೂತ್ಕೊಂಡವನಾಗಿ ಆತನು ಬೇಡುವವನಾಗಿದ್ದಾನೆ. ಅದರಿಂದ ಕ್ರಿಸ್ತನ ಪ್ರೀತಿನ ನಮ್ಮನ್ನು ಅಗಲಿಸುವವರು ಯಾರು? ವಾವ್, ಹಲ್ಲೆಲೂಯಾ. ಆ ಕ್ರಿಸ್ತನಿಗೂ ಆತನ ಪ್ರೀತಿಗೂ ನಮಗೊಂದು ಬಾಂಧವ್ಯವಾಗಿ ಅಂಟುಕೊಂಡು ಬಿಟ್ಟಿದ್ದೀವಿ ನಾವು. ಇದರಿಂದ ಅಗಲಿಸುವವರು ಯಾರು ನಮ್ಮನ್ನು ಅಗಲಿಸ್ತಾರೆ? ಕೆಲವು ಟೈಮಲ್ಲಿ ಯಾರು ಅಗಲಿಸಲ್ರಿ, ನಾವೇ ಆಗಲು ಹೋಗ್ಬಿಡ್ತೀವಿ. ನಮ್ಮ ಪಾಪದ ಕಾರ್ಯಗಳು ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸ್ತದೆ. ನಮ್ಮ ದ್ರೋಹಗಳು ದೇವರ ಪ್ರೀತಿಯಿಂದ ಅಗಲಿಸ್ತದೆ. ನಾವು ಮಾಡುವ ತಪ್ಪು ನಮಗೆ ದೇವರ ಪ್ರೀತಿಯಿಂದ ಅಗಲಿಸ್ತದೆ. ನಾವು ತೆಗೆದುಕೊಳ್ಳುವ ಡಿಸಿಷನ್ ದೇವರ ಪ್ರೀತಿಯಿಂದ ಅಗಲಿಸ್ತದೆ. ನಾವು ಮಾಡುವ ರಾಂಗ್ ಡಿಸಿಷನ್ ದೇವರ ಪ್ರೀತಿಯಿಂದ ಅಗಲಿಸ್ತದೆ, ದೇವರ ಸಭೆಯಿಂದ ಅಗಲಿಸ್ತದೆ, ದೇವರ ಮಕ್ಕಳಿಂದ ಅಗಲಿಸ್ತದೆ, ವಾಕ್ಯದಿಂದ ಅಗಲಿಸ್ತದೆ, ದೇವರ ಸೇವಕರಿಂದ ಅಗಲಿಸ್ತದೆ. ಅವಮಾನ ನಾಚಿಕೆಯಿಂದ ಕೂತ್ಕೊಳ್ಬೇಕಾಗ್ತದೆ. ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು. ಇಲ್ಲಿ ಸಂವಿಧಾನದ ರಕ್ಷಿಸು ಅಂತಂದೇಳಿ ಎದ್ದೇಳು ಕರ್ನಾಟಕ ಅಂತಂದೇಳಿ ಒಂದು ಕಾರ್ಯಕ್ರಮ ನಡೀತಾ. ಆ ಕಾರ್ಯಕ್ರಮದಲ್ಲಿ ನಾನಿದ್ದೆ. ಒಬ್ಬ ಮಹಾನ್ ಭಾವ ಒಬ್ಬನು ಬಂದರಿ, ತಲೆ ತಗ್ಗಿಸಿಕೊಂಡು ಕೂತ್ಕೊಂಡ. ನನ್ನ ನೋಡ್ಲಿಕ್ಕೆ ಕೂಡ ಆತನಿಗೆ ಮನಸ್ಸಿರಲಿಲ್ಲ. ಕ್ರಿಸ್ತನ ಪ್ರೀತಿಯಿಂದ ಅಗಲಿ ಹೋಗುವಂತ ಪರಿಸ್ಥಿತಿಗೆ ಬರ್ತದೆ ರೀ. ಅದೇ ವಾಕ್ಯ ಹೇಳ್ತದೆ ಇಲ್ಲಿ, ಒಂದು ವೇಳೆ ನಾವು ಅಪರಾಧಿಗಳಲ್ಲದೆ ಇದ್ರೆ, ನಾವು ಅಪರಾಧಿಗಳೆಂಬುದಾಗಿ ನಿರ್ಣಯಿಸಲ್ಪಡದೇ ಇದ್ರೆ, ಹಾಗಾದ್ರೆ ಕ್ರಿಸ್ತ ಯೇಸುವಿನ ಮರಣವನ್ನು ಹೊಂದಿದ್ದಲ್ಲದೆ ನಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ಬೇಡುವನಾಗಿದ್ರೆ, ಈಗ ಹೇಳ್ರಿ ನೋಡೋಣ, ನಮ್ಮನ್ನ ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? ಮುಂದೆ ಹೇಳ್ತದೆ, ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದು ವಸ್ತ್ರವಿಲ್ಲದಿರುವುದು ಗಂಡಾಂತರವೋ ಖಡ್ಗವೋ ಯಾವುದು ಕೂಡ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದಿಲ್ಲ ರೀ. ಒಂದ್ಸರಿ ಬಲಗೈ ನೆತ್ತಿ ಹೇಳ್ರಿ, ನನ್ನ ಕ್ರಿಸ್ತನ ಪ್ರೀತಿಯಿಂದ ತಪ್ಪಿ ಹೋಗಲಾರೆ. ಆಮೇನ್. ನಿಮ್ಮ ಪಕ್ಕದವ್ರು ಹೇಳ್ರಿ, ಕ್ರಿಸ್ತನ ಪ್ರೀತಿ ನಿಮ್ಮನ್ನ ಕಾಯಲಿ. ಆತನು ಬರೋಣ ತನಕ ಕಾದುಕೊಂಡಿರ್ರಿ. ಆಮೇನ್. ಆತನ ಬರೋಣದ ತನಕ ಏನಾಗಿರ್ರಿ. ಅದಕ್ಕೆ ದೇವರಿಗೆ ನಾವು ಹೇಳ್ಬೇಕು, ನಾವು ಒಂದು ಮಾತು ಹೇಳೋಣ, ಥ್ಯಾಂಕ್ ಯು ಜೀಸಸ್ ಫಾರ್ ಸೇವಿಂಗ್ ಮೀ. ಇಂಗ್ಲಿಷ್ ಅಲ್ಲಿ ಥ್ಯಾಂಕ್ ಯು ಜೀಸಸ್ ಫಾರ್ ಸೇವಿಂಗ್ ಮೀ. ನನ್ನ ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲರ